2017-18ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿದೆ. ನೆರೆದಿರುವ ಎಲ್ಲರನ್ನು ಸ್ವಾಗತ ನೃತ್ಯದ ಮೂಲಕ ವೆಲ್ಕಮ್ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಸ್ವಾಗತವನ್ನು ಕೋರಿದ ಮಕ್ಕಳಿಗೆ ಧನ್ಯವಾದಗಳು. ಸರ್ವಧರ್ಮ ಸಮನ್ವಯ ಎಂಬ ಏಕತೆಯನ್ನು ಸಾರುವ ಭವ್ಯ ಭಾರತ ದೇಶ ನಮ್ಮದು. ಪ್ರಸ್ತುತ ಜಾಗತಿಕ ಮಟ್ಟದಲ್ಲೂ ಶ್ರೀಮಂತ ರಾಷ್ಟ್ರವಾಗಿ ಬೆಳೆಯುತ್ತಿರುವ ನಮ್ಮ ದೇಶವನ್ನು ನೋಡಿ ಸಹಿಸಲಾಗದ ಅನೇಕ ಶತ್ರು ರಾಷ್ಟ್ರಗಳು ಇದ್ದು ಸದಾ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಲೇ ಇವೆ. ಇದರ ಯಾವುದರ ಅರಿವಿಲ್ಲದ ನಮ್ಮನ್ನು ಚಳಿ, ಮಳೆ, ಗಾಳಿ ಯಾವುದನ್ನೂ ಲೆಕ್ಕಿಸದೆ ಸಾವಿರಾರು ಗುಂಡಿಗೆ ಎಡೆಯುಟ್ಟಿ ನಿಂತು ಸದಾ ದೇಶ ರಕ್ಷಣೆಯಲ್ಲಿ ಹಗಲು ರಾತ್ರಿ ಶ್ರಮಿಸುವ ವೀರ ಯೋಧರಿಗೊಂದು ಸಲಾಂ. ಮುಂದೆ ನೃತ್ಯದ ಮೂಲಕ ಭಾರತವನ್ನು ವರ್ಣಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು.
ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಚೇತನ ವಿಶೇಷ ಶಾಲೆ ಎಂಬ ಹೂದೋಟದಲ್ಲಿ 76ಕ್ಕೂ ಹೆಚ್ಚಿನ ಹೂವುಗಳು ಅರಳಿ ಪರಿಮಳವನ್ನು ಬೀರಿ ಹೂದೋಟದ ಅಂದವನ್ನು ಹೆಚ್ಚಿಸುತ್ತಿದೆ. ಈಗ ಚಿಕ್ಕ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ತಮ್ಮದೇ ಶೈಲಿಯಲ್ಲಿ ಹೆಜ್ಜೆ ಹಾಕಿ ವೇದಿಕೆಯ ಅಂದವನ್ನು ಇನ್ನಷ್ಟು ಹೆಚ್ಚಿಸಿದ ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳು. ಈ ಶಾಲಾ ಗಾನ ಕೋಗಿಲೆ ಕುಮಾರ್ ಮಂಜುನಾಥ್ ಇವನಿಂದ ಒಂದು ಹಾಡು. ಬಳುಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೆಳಚೆಲ್ಲೆ ಹಂಸಗಮನಿಯೇ ನಿನ್ನ ಹಂಸದ
ನಡಿಗೆಗೆ ನಡಿಗೆಗೆ ಸೋತು ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಳಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಕಲ್ಲವಾಗಿ ನೋಟದೆ ಕೊಲುವಾಗ ಕಲ್ಲಡವಾಗುತ್ತಿದೆ ಕೆಳಚಲೇ ದಮನಿ ದಮನಿ ಕರೆವಾ ಸರೆ ನೀ ತರುಣಿ ಸರೆ ನೀ ತರುಣಿ ಕೋಮಲಾಂಗಿಯೇ ನನ್ನ ಮನದಳು ಇಳುಗಿದೆ ಕೆಳಗಿದೆ ಕೇಶರಾಶಿಯು ಇರುಳು ಆದರೆ ಮುಖದಲ್ಲಿ ಬೆಳಗಿದೆ ನಿನ್ನ ಮಾತಿನ ಪ್ರಭಾವದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಒಗಳಿಗೆ ನೀ ಸುರಿವಾಗ ನಂಬಲು ಆಗುವುದೇ ಚೆಲುವೆ 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 ಸುಮಧುರ ಕಂಠದಿಂದ ಹಾಡನ್ನು ಹಾಡಿ ಎಲ್ಲರನ್ನು ಮುದಗೊಳಿಸಿದ ಮಂಜುನಾಥ್ಗೆ ಧನ್ಯವಾದಗಳು. ವಿಶೇಷ ಮಕ್ಕಳು ಹೆಸರಲ್ಲಿ ವಿಶೇಷ ಎಂಬ ಪದ ಬಳಕೆಯಾಗಿದ್ದರಿಂದಲೇ ತಿಳಿಯುತ್ತದೆ ಈ ಮಕ್ಕಳಲ್ಲಿ ವಿಶೇಷ ಗುಣವಿದೆ ಎಂದು. ಹೌದು, ಸಾಮಾನ್ಯ ಮಕ್ಕಳಂತೆಯೇ ನಮ್ಮ ಮಕ್ಕಳಲ್ಲೂ ವಿಶೇಷವಾದ ಪ್ರತಿಭೆಗಳಿವೆ. ಆ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವ ಕೆಲಸವನ್ನು ನಮ್ಮ ಚೇತನ ವಿಶೇಷ ಶಾಲೆಯು ಕಳೆದ 14 ವರ್ಷಗಳಿಂದ ನಡೆಸುತ್ತಾ ಬರುತ್ತಿದೆ. ನಮ್ಮ ಶಾಲಾ ಇನ್ನೊಂದು ಪ್ರತಿಭೆ ನಿಮ್ಮ ಮುಂದೆ. ರಾಮರಕ್ಷಾ ಸ್ತೋತ್ರ ಕುಮಾರ್ ಅಶ್ವಥ್ನಿಂದ. ರಾಮರಕ್ಷಾ ಸ್ತೋತ್ರಂ ಅಸ್ಯ ಶ್ರೀ ರಾಮರಕ್ಷಾ ಸ್ತೋತ್ರ ಮಂತ್ರಸ್ಯ ಉದ್ಕೌಶಿಕ ಋಷಿಃ ಶ್ರೀ ಸೀತಾರಾಮಚಂದ್ರೋ ದೇವತಾ ಅನುಷ್ಠಪ್ತಂದಃ ಸೀತಾಶಕ್ತಿ ಶ್ರೀಮದ್ಹನುಮಾನ್ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ರಾಮರಕ್ಷಾ ಸ್ತೋತ್ರ ಜಪೇ ವಿನಿಯೋಗಃ ಅಥ ಧ್ಯಾನಂ ध्यायेताजनुबाहुं धृतशुद्धं धृतशुद्धं पद्मासनस्थं पीतं वासो वसानं नमकमलदल स्पर्धिनेत्रं प्रसन्नं वामकारूढ सीतामुखकस्मरनिलोचनं नीलगावं नानालङ्कारदीप्तं ददतं जटा मण्डलं रामचन्द्रं ध्यानं चरितं रघुनाथस्य शतकोटिप्रविस्तरम् एकैकमक्षरं पूज्य महापातकनाशनं ध्यात्वा नीलोत्पलश्यामं रामं राजीवलोचनं जानकीलक्ष्मणोपेतं जटामुकुटमण्डितं सासीतोणधनुर्बाण पाणिं रक्तं च रान्तकं स्वलीलय जगद्रातु महावीर्भूतमजं विभुं रामरक्षां पठेत् प्राज्ञ पापग्निं सर्वकामदां शिरो मे राघव पातु बालं दशरथात्मज कौसल्यो दुष्टौ पातु विश्वामित्रकेशतिः प्राणां पातु मुखत्रासा मुखौ संविद्योत्तरा दिवामिद्यानिधि पातु कंठं भरतवन्दित स्कन्दौ दिव्ययुद्ध पातु भुजौ भग्नेशकामुका करोस्थितापति पातु हृदयरञ्जामयज्ञहित मध्यं पातु करध्वंसी नाभिं जाम्बवदाश्रय सुग्रीवेशकटि पातु शक्ति हनुमत्प्रभु गुरुरपुत्तम पातु रक्षकुलविनाशकृत जाह्नवी चेतुः पातु जङ्गे दशमुखान्तक पादो विभीषण श्रीधर पातु रामोऽखिलं वपु एतां रामभवोपेतां रक्षामि यशस्त्रकी पठे सचिरायुः सुखीपुत्री विजयी विनयी भवेत् पातलभूतलव्योम चारिणः पद्मचारिणः न दुष्टमपि शक्तास्ति रक्षितां रामनामभिः रामेति रामभद्रेति रामचन्द्रेति वाक्यम् नरोन्यनिपते पापे मुक्तिं च विन्दति जगच्चैकमन्त्रेण रामनामाभिरक्षतं यः कण्ठे धारयितस्य करस्था सर्वसिद्धः वज्रपञ्जरनानेदं यो रामकवचं स्मरेत् अव्याहताज्ञ सर्वस्य लभते जयमङ्गलम् आदिष्टवान् यथा स्वप्ने रामक्षाभिमानः
कथायुक्तवान् प्रातः रघुदौ विबुधकौशिक आरामकल्पवृक्षाणां विरामसकलापदा अधिरामस्त्रीलोकानां रामसिंहासनप्रभु सर्वरूपसम्पन्नो सुकुमारो महाबलो पुण्डरीकविशालाक्षो क्षीरकृष्णादिनाम्बरौ मनोनाशिनो दान्तो तापसौ ब्रह्मचारिणौ पुत्रो दशरथस्त्रीयुतो भ्रातरो रामलक्ष्मणौ शरण्यो सर्वसत्त्वानां श्रेष्ठो सर्वधनुष्मतां रक्षकुलनिहन्तारो सायितौ नारदोत्तमो आप्तसज्जननुषा विश्वस्प्रशा वक्षाय शुकशङ्कशङ्किनो रक्षणाय मम रामलक्ष्मणामकृतपति सदैव गच्छतां सन्नद्धकवची खड्गी चापबाणधरो युवा सज्जन्मनो तस्माकं रामकाकुशलक्ष्मण रामो दाशरथी शूरो लक्षणानुचरो बली काकुत्स्थपुरुषो पूर्ण कौसल्येयोरुत्तम वेदान्त वैद्यो यज्ञेश पुराण पुरुषोत्तम जानकी वल्लभ श्रीमान प्रमेय पराक्रम इत्येतानि जपे नित्यं मद्भक्तहृदयान्वित अश्वमेधादिकं पुण्यं सम्प्राप्नोति न संशय रामं दूर्वादलश्यामं पद्माक्षं सीतवाससं स्तुवन्ति नाम संसारिणो नरः रामं लक्ष्मणपूर्वचन्द्रघोरं सीतापतिं सुन्दरं आयुक्तं करुणानुगुणं भावितं राजेन्द्रं सत्यसन्धं दशरथतनयं श्यामलं शान्तपुष्टिं अन्ये लोकाभिरामं रघुरतिलकं रघुरं रावणाय रामाय रामभद्राय रामचन्द्राय वेदसे रघुनाथाय नाथाय सीताया पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं राम राम श्रीरामचन्द्र चरणो मनसा स्मरामि श्रीरामचन्द्र चरणो मनसा गणामि श्रीरामचन्द्र चरणो शिरसा नमामि श्रीरामचन्द्र चरणो शरणं प्रपद्ये माता रामो मन्त्रिका रामचन्द्र स्वामी रामचन्द्र सर्वस्वमे रामचन्द्रो दयालु नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मज पुरुतो मारुति यस्य तं वन्दे रघुनन्दनं लोकाभिरामं रणरङ्गहीनं राजीवनेतं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजवानरयुतं मुख्यं श्रीरामदूतं शरणं प्रपद्ये पूजन्तं राम रामेति मधुरं मधुराक्षरम् आरुह्यचन्द्राशाखां देवानीति गोकुलम् आपदामपहर्तारां दातारां सर्वसम्पदां लोकाभिरामं श्रीरामं भूयो नमामि भजनं भवबीजानाम् अर्जनं सुखसम्पदां सर्जनं यमदूतानां रामरामेति गर्जनं रामो राजमणि सदा विजयति रामं धर्मेशं भजे रामेणाभिरतानि शास्त्र तमो रामय तस्मै नमः रामन्नास्ति परां भक्तरं रामस्य दासोऽस्म्यहं रामे चित्तलय सदा भवतु एको राममामितरः राम रामेति रामेति रमे रामे मनोरमे सहस्रनाम तत्तुल्यं श्रीराम राम वरानने इति श्रीप्रभोषितं श्रीरक्षितं श्रीरामचन्द्रास्तोत्रं सम्पूर्णम् ॐ श्री सीतारामचन्द्रार्पणमस्तु। ರಾಮರಕ್ಷ ಸ್ತೋತ್ರ ಪಠನ ಮಾಡಿದ ಕುಮಾರ್ ಅಶ್ವಥ್ಗೆ ಧನ್ಯವಾದಗಳು.
ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ನೃತ್ಯ ರೂಪದ ಮೂಲಕ ತೋರಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. स्वच्छ भारत हमारा सपना है। स्वच्छ भारत के निर्माण में हर एक को जागरूक होना बहुत जरूरी है। यहाँ अपनी भी थोड़ी अदा थोड़ा अंदाज स्वच्छता पर सब में जागृति लाना हमारा मूल उद्देश्य है। आजादी दिए हमारे प्यारे बापूजी को हम बचा नहीं सके। महात्मा जी अब स्मारक बने हैं, लेकिन उनकी विचारधारा केवल भाषण के लिए सीमित रह गई है। हमारे देश के लिए स्वतंत्रता कितनी जरूरी है, उतनी जरूरी है स्वच्छता। हमारे देश की नदियाँ, तालाब, घर बाहर सब कुछ स्वच्छ होना बहुत जरूरी है। आओ हम सब मिलकर गंदगी दूर करें, देश को स्वच्छ बनाए। सफाई ही सफलता का मंत्र है। रघुपति राघव राजा राम, पतित पावन सीताराम। साकार करें, स्वच्छ भारत का निर्माण करें। गंदगी से मुक्त करो बेटा, मुक्त करो। अब भारत में नया पर्व शुरू हुआ है, सब में जागृति आ रही है। 5 वर्ष में स्वच्छ भारत ही बापू को हार हमारा। 2019 में महात्मा गांधी के 150वीं जयंती आ रही है। क्या हम तय करें कि 2019 से महात्मा गांधी की 150वीं जयंती मनाएंगे? हमारा गांव, हमारा शहर, हमारा गली, हमारा मोहल्ला, हमारे स्कूल, हमारे मंदिर, हमारे अस्पताल, सभी क्षेत्र गंदगी का नाम और निशान नहीं रहेगा। स्वच्छ भारत का इरादा कर लिया हमने, देश से अपनी वादा कर लिया हमने। स्वच्छ भारत का इरादा
संसार करना केवल एक बार सफाई करने से जिम्मेदारी पूर्ण नहीं हो जाती। भविष्य में गंदगी ना फैलाने की ओर ध्यान रखना अत्यंत आवश्यक है। ನಮ್ಮ ಮನೆ, ನಮ್ಮ ಪರಿಸರ ನಾವೇ ಸ್ವಚ್ಛವಾಗಿ ಇರುವಂತೆ ಮಾಡಿದರೆ ಬಹುಶಃ ಮುಂದೆ ಗಾಂಧೀಜಿ ಅವರ ಕನಸು ಖಂಡಿತವಾಗಿಯೂ ನನಸಾಗಬಹುದು. ಸ್ವಚ್ಛ ಭಾರತದ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಂದು ಹೇಳುತ್ತಾ ನೃತ್ಯ ರೂಪಕವನ್ನು ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದೆ ದೇಶಭಕ್ತಿ ಗೀತೆಯನ್ನು ಒಟ್ಟಾಗಿ ಹಾಡಲು ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಭಾರತ ದೇಶ ಸ್ವಾತಂತ್ರ್ಯ ಪಡೆದಿರೋ ದಿನ, ಅಹಿಂಸೆಯಿಂದ ಜಯದ ಬಾಗಿಲು ತೆರೆದಿರೋ ದಿನ. ಆಡುವೆ ನಾನು ಸ್ವತಂತ್ರನಾಗಿ ಲಲಲಲಲಲಲಲ, ಶಾಂತಿ ಸೌಹಾರ್ದ ತುಂಬಿರೋ ಈ ಮಣ್ಣು ನೋಡು. ಓ ದ್ವೇಷದ ಬೀಜವ ಬಿತ್ತಿ ಮಾಡುವೆ ಯಾಕೆ ಕೇಳು. ದ್ರೋಹಿಗಳಿಂದ ಭಾರತವನ್ನು ದೇವರೇ ಕಾಪಾಡು. ಬ್ರಿಟಿಷರಿಂದ ಸ್ವತಂತ್ರಗೊಂಡ ಭಾರತ ನಮ್ಮ ನಾಡು. ಭಾರತ ದೇಶ ಸ್ವಾತಂತ್ರ್ಯ ಪಡೆದಿರೋ ದಿನ, ಓ ಅಹಿಂಸೆಯಿಂದ ಎಡ ಬಾಗಿಲು ತೆರೆದಿರೋ ದಿನ. ಶೂರವೀರರ ಧೈರ್ಯ ಕಂಡರು ಬಿಳಿಯರು ಅಂದು, ಪ್ರಾಣದ ಹಂಗನು ತೊರೆದವರು ಹುತಾತ್ಮರ ಪಟ್ಟಿಗೆ ಸೇರಿದರು. ನಮಗೆ ದಾರಿ ದೀಪ ಅವರ ವಿಶ್ವರೂಪ. ಸ್ವಾತಂತ್ರ್ಯದ ಬಳಿಕ ಹಾಡುವೆ ನಾನು ಸ್ವತಂತ್ರನಾಗಿ ಲಲಲಲಲಲಲ, ಶಾಂತಿ ಸೌಹಾರ್ದ ತುಂಬಿರೋ ಈ ಮಣ್ಣು ನೋಡು. ದ್ವೇಷದ ಬೀಜವ ಬಿತ್ತಿ ಮಾಡುವೆ ಯಾಕೆ ಕೇಳು. ದ್ರೋಹಿಗಳಿಂದ ಭಾರತವನ್ನು ದೇವರೇ ಕಾಪಾಡು. ಬ್ರಿಟಿಷರಿಂದ ಸ್ವತಂತ್ರಗೊಂಡ ಭಾರತ ನಮ್ಮ ನಾಡು. ಭಾರತ ದೇಶ ಸ್ವಾತಂತ್ರ್ಯ ಪಡೆದಿರೋ ದಿನ, ಓ ಅಹಿಂಸೆಯಿಂದ ಎಡ ಬಾಗಿಲು ತೆರೆದಿರೋ ದಿನ. ಹಾಡುವೆ ನಾನು ಸ್ವತಂತ್ರನಾಗಿ ಲಲಲಲಲಲಲ, ವೀರ ನಾರಿಯರ ರಕ್ತ ಮಣ್ಣಲ್ಲಿ ತುಂಬಿತು ಅಂದು. ನೆಟ್ಟರು ನೆಲಲಿ ತ್ರಿವರ್ಣ ಧ್ವಜ, ಪಡೆಯಿತು ಭಾರತ ಸ್ವಾತಂತ್ರ್ಯವ. ಬಿಳಿಯರಿಂದ ಮುಕ್ತ ಈ ಮಣ್ಣು ನಮ್ಮ ಸ್ವರ್ಗ. ಬೇಡ ಪಕ್ಷಪಾತ, ಮಣ್ಣು ಇಂದು ತೃಪ್ತ. ಹಾಡುವೆ ನಾನು ಸ್ವತಂತ್ರನಾಗಿ ಲಲಲಲಲಲಲ, ಶಾಂತಿ ಸೌಹಾರ್ದ ತುಂಬಿರೋ ಈ ಮಣ್ಣು ನೋಡು. ದೇಶದ ಬೀಜವ ಬಿತ್ತಿ ಮಾಡುವೆ ಯಾಕೆ ಕೇಳು. ದ್ರೋಹಿಗಳಿಂದ ಭಾರತವನ್ನು ದೇವರೇ ಕಾಪಾಡು. ಬ್ರಿಟಿಷರಿಂದ ಸ್ವತಂತ್ರಗೊಂಡ ಭಾರತ ನಮ್ಮ ನಾಡು. ಭಾರತ ದೇಶ ಸ್ವಾತಂತ್ರ್ಯ ಪಡೆದಿರೋ ದಿನ, ಓ ಅಹಿಂಸೆಯಿಂದ ಎಡ ಬಾಗಿಲು ತೆರೆದಿರೋ ದಿನ. ಹಾಡುವೆ ನಾನು ಸ್ವತಂತ್ರ
ಸ್ವತಂತ್ರನಾಗಿ ಲಲ 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 ಲಲ. ದೇಶಭಕ್ತಿ ಗೀತೆಯನ್ನು ಸುಮಧುರವಾಗಿ ಹಾಡಿದ ಒಂದು ಮಕ್ಕಳಿಗೆ ಧನ್ಯವಾದಗಳು. ಈ ಹಾಡನ್ನು ನಮ್ಮ ಮಕ್ಕಳು ಡಿಸೆಂಬರ್ ತಿಂಗಳಲ್ಲಿ ಸೇಂಟ್ ಅಲೋಶಿಯಸ್ ಕಾಲೇಜ್ ಮಂಗಳೂರಿನಲ್ಲಿ ನಡೆದ ಚಿಗುರು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಈಗ ಜರ್ಮನಿಯಿಂದ ನಮ್ಮ ಶಾಲೆಗೆ ಆಗಮಿಸಿ ಸ್ವಯಂ ಸೇವಕಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಿರುವ ಕುಮಾರಿ ಲೀನಾ ಇವರನ್ನು ವೇದಿಕೆಗೆ ಕರೆಯುತ್ತಾ ಶಾಲೆಯ ಬಗ್ಗೆ ಇವರ ಅನಿಸಿಕೆಗಳನ್ನು ತಿಳಿಸುವಂತೆ ವಿನಂತಿ. I'm volunteer from Germany in Chetana Special School since the beginning of August. It's my first time in India and it's my first time in a work with special children, so you might imagine I'm learning very much. I'm learning about the Indian culture, about dances and music like the children perform today. I'm learning about the Indian food and nature. I'm learning about the different religions and how they might exist next to each other in peace. I'm learning about the Indian people. Most of them are so helpful and take care of me if I'm, for example, not able to find the right bus. I feel very welcomed and safe in the beautiful town of Kakala. The best example might be the teachers in Chetana Special School. They answer all my questions and kindly forgive all my mistakes. They encourage me and even comfort me when I feel homesick. I highly admire the work they do. Every day they take care of the children's needs and safety. Moreover, they make them laugh and educate them with both passion and patience. They support individual talents. For example, Abhijit's cycling and Ashley's painting talents. By the way, I would like to wish Abhijit all the best for his future cycling career. Moreover, the teachers give all their best to prepare programs like for today. I love to hear the students singing and I love to watch them dancing. There's so much joy and freedom in these activities. Finally, most of all, I'm learning about the students, about their different abilities, about their way how to handle daily routine, their creativity and their love. In Chetana Special School, there's always a harmonious and joyful atmosphere which guarantees safety for every member and makes me feel very happy every day. I would like to thank all those people who make it possible for me to connect these wonderful experiences and memories. Thank you all. ವ್ಯಕ್ತಪಡಿಸಿದ ಕುಮಾರಿ ಲೀನಾ ಇವರಿಗೆ ಧನ್ಯವಾದಗಳು. ಮುಂದೆ ಗೋಮಾತೆಯ ರಕ್ಷಣೆಯ ಬಗ್ಗೆ ಕಿರು ಪ್ರಹಸನ ಮಾಡಿ ತೋರಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಗೌರಿ ನೋಡು, ಇಲ್ಲಿ ಹುಲ್ಲು ತುಂಬಾ ಚೆನ್ನಾಗಿ ಬೆಳೆದಿದೆ. ಸಂಜೆಯವರೆಗೆ ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸಿಕೋ. ನಾನು ಮನೆಗೆ ಹೋಗಿ ಸಂಜೆ ಬರುತ್ತೇನೆ.
ಇಂದು ನಮಗೆ ಭರ್ಜರಿ ಬೇಟೆಯನ್ನು ಸಿಕ್ಕಿದೆ. ಈ ಹಸುವನ್ನು ಕೊಂದು ಇದರ ಮಾಂಸವನ್ನು ತಿಂದು ಫಲಕ್ತಿಯರಾಗಿ ಶಕ್ತಿವಂತರಾಗುವ. ಹೌದು ಹೌದು, ಹಾಗೆ ಮಾಡೋಣ. ನಾನು ನಿನ್ನನ್ನು ಕೊಲ್ಲಲು ಬಂದಿರುವೆ, ನೀನು ನಗುತ್ತಿರುವಲ್ಲ, ಯಾಕೆ? ನಾನು ಯಾವತ್ತೂ ಮಾಂಸವನ್ನು ತಿಂದಿಲ್ಲ. ಹಾಗಿದ್ದು ನನ್ನ ಸಾವು ಇಷ್ಟು ಘೋರವಾಗಿ ಕಾಣುತ್ತಿದೆ. ಯಾವುದೇ ತಪ್ಪು ಮಾಡದ, ಯಾರಿಗೂ ಕೆಡುಕನ್ನು ಮಾಡದ ನನ್ನನ್ನು ನೀನು ಕೊಂದು ನನ್ನ ಮಾಂಸವನ್ನು ತಿನ್ನುವ ನಿನ್ನ ಸಾವು ಇನ್ನೆಷ್ಟು ಘೋರವಾಗಿರಬಹುದು? ಒಮ್ಮೆ ಯೋಚಿಸು. ಹಾಲು ಕೊಟ್ಟು ನಿಮ್ಮನ್ನು ಬೆಳೆಸಿದೆ, ನಿಮ್ಮ ಮಕ್ಕಳಿಗೂ ಹಾಲನ್ನು ಕೊಡುತ್ತಿದ್ದೇನೆ. ಆದರೆ ನಾನು ತಿನ್ನುವುದು ಬರೇ ಹುಲ್ಲು. ಹಾಲಿನಿಂದ ಬೆಣ್ಣೆ ಮಾಡಿ, ಬೆಣ್ಣೆಯಿಂದ ತುಪ್ಪ ಮಾಡಿದ್ದೀನಿ. ಸೆಗಣಿಯಿಂದ ಬೆರಣಿ ಮಾಡಿಕೊಂಡು, ಸೆಗಣಿ ಗಂಜಲಗಳಿಂದ ನಿಮ್ಮ ಜಮೀನನ್ನು ಹಸನು ಮಾಡಿಕೊಂಡು ಭೂಮಿಯಲ್ಲಿ ಒಳ್ಳೆಯ ಬೆಳೆಯನ್ನು ಬೆಳೆಸಿದ್ದೀರಿ. ಆದರೆ ನನಗೆ ಕೊಡುವುದು ಬರೀ ಹುಲ್ಲು, ಕೊಳೆತ ತರಕಾರಿ. ಈಗ ಕುರುಡನಂತೆ ನನ್ನನ್ನೇ ಕೊಲ್ಲಲು ಬಂದಿರುವಿರಾ? ನನ್ನ ಹಾಲಿನಿಂದ ಪಡೆದ ಶಕ್ತಿಯಿಂದ ನನ್ನನ್ನೇ ಕೊಲ್ಲಲು ಆಯುಧ ಎತ್ತಿರುವೆಯಾ? ನಿಮ್ಮ ಹೆತ್ತ ತಾಯಿಗೆ ಸಮನಾಗಿ ನಾನು ನಿಮಗೆ ಹೆಚ್ಚು ಆಸರೆಯಾಗಿರುವೆ. ಶ್ರೀಕೃಷ್ಣನಿಗೂ ಪ್ರಿಯನು ನಾನು. ನನ್ನಂತವಳಿಗೆ ಇಂತಹ ಶಿಕ್ಷೆ ಇರುವಾಗ ಇನ್ನು ನಿನ್ನದಲ್ಲಿ ಏನಿರಬಹುದು? ನಿನ್ನ ಭವಿಷ್ಯವನ್ನು ನೆನೆದು ನಾನು ನಗುತ್ತಿರುವೆ. ನಿಲ್ಲಿಸುವುದು ನಿನ್ನ ಪುರಾಣವನ್ನು. ನನಗೀಗ ಜೋರಾಗಿ ಹಸಿವಾಗಿದೆ, ಸಾಯಲು ಸಿದ್ಧರಾಗು. ಎಲ್ಲೋ ಪಾಪಾತ್ಮನೆ, ನಿನ್ನ ಒಳಿತನ್ನು ಬಯಸುವ ನನ್ನ ಮಾತನ್ನು ಕೇಳುವಷ್ಟು ತಾಳ್ಮೆಯಿಲ್ಲದ ನೀನು ಮಧ್ಯಾಂತನಾಗಿ ಕಣ್ಣುಗಳಿದ್ದು ಕುರುಡನಾಗಿರುವೆ, ಕಿವಿಗಳಿದ್ದು ಕಿವುಡನಾಗಿರುವೆ, ಬದುಕಿದ್ದು ಜೀವಂತ ಶವವಾಗಿರುವೆ. ಆಯಿತು, ನಿನ್ನದೇ ಆಸೆ ಈಡೇರಲಿ. ನಿನ್ನ ಇಷ್ಟದಂತೆಯೇ ನನ್ನನ್ನು ತಿಂದು ತೇಗು ಬಾ. ಗೋಮಾತೆ, ನೀನು ನನ್ನ ಕಣ್ಣನ್ನು ತೆರೆಸಿದೆ. ನನ್ನ ತಪ್ಪನ್ನು ಮನ್ನಿಸು, ನಮ್ಮನ್ನು ಕ್ಷಮಿಸುತ್ತಾಯಿಯೇ, ಕ್ಷಮಿಸು. ಈ ಸಮಾಜದಲ್ಲಿ ಇನ್ನು ಯಾರು ಇಂತಹ ತಪ್ಪು ಮಾಡದಂತೆ ನಾವೆಲ್ಲರೂ ಒಂದಾಗಿ ನಮ್ಮ ಮಾತೃ ಸಮಾನವಾದ ಗೋಮಾತೆಯ ರಕ್ಷಣೆಗೆ ಪಣ ಕೊಡೋಣ. ಜೈ ಗೋಮಾತೆ, ಜೈ ಗೋಮಾತೆ, ಜೈ ಗೋಮಾತೆ. ಗೌರಿ, ಗೌರಿ, ಎಲ್ಲಿದ್ದೀಯೇ? ಓ, ಇಲ್ಲಿದ್ದೀಯೇ? ಹೊಟ್ಟೆ ತುಂಬಿದೆ, ಕತ್ತಲಾಗುತ್ತಾ ಬಂತು. ಬಾ, ಮನೆಗೆ ಹೋಗೋಣ. ಬಾ, ಮನೆಗೆ ಹೋಗೋಣ. ಬಾ ಬಾ. ಪ್ರದರ್ಶಿಸಿದ ಒಂದು ಮಕ್ಕಳಿಗೆ ಧನ್ಯವಾದಗಳು. ಅನುಕಂಪ ಬೇಡ, ಅವಕಾಶ ಕೊಡಿ. ಇದು ನಮ್ಮ ಮಕ್ಕಳ ಕೂಗು. ಹೌದು, ಒಂದು ಒಳ್ಳೆಯ ಅವಕಾಶವನ್ನು ನಾವು ಈ ಮಕ್ಕಳಿಗೆ ನೀಡಿದರೆ ಖಂಡಿತವಾಗಿಯೂ ಅವರಲ್ಲಿರುವ ಪ್ರತಿಭೆಯನ್ನು ಬೆಳಕಿಗೆ ತರಬಹುದು ಎಂಬುದಕ್ಕೆ ನಮ್ಮ ಶಾಲಾ ವಿದ್ಯಾರ್ಥಿಗಳೇ ಸಾಕ್ಷಿ. ಈಗ ಬಜರಂಗಿ ನೃತ್ಯದ ಮೂಲಕ ನಿಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು.
ನಮ್ಮನ್ನು ರಂಜಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿದ್ದೇವೆ. ಇದೀಗ ಧನ್ಯವಾದ ಅರ್ಪಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಕುಮಾರಿ ರಾಜೇಶ್ವರಿ ಇವರು. ಎಲ್ಲರಿಗೂ ಮಧ್ಯಾಹ್ನದ ಶುಭ ವಂದನೆಗಳನ್ನು ಕೋರುತ್ತಾ ಇಂದಿನ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿನೋದ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುಧಾ ಎಲ್ ಶೆಣೈ ತಮಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶಾಲಾ ಸಲಹಾ ಸಮಿತಿಯ ಅಧ್ಯಕ್ಷ ಸದಸ್ಯರಾದಂತಹ ಶ್ರೀಮಾನ್ ವಿಜಯ್ ಕುಮಾರ್ ತಮಗೂ ಧನ್ಯವಾದಗಳು. ಹಾಗೆಯೇ ಬೆಳಗಿನಿಂದ ಇಲ್ಲಿಯವರೆಗೆ ಕಾರ್ಯಕ್ರಮದ ವಿಡಿಯೋವನ್ನು ರಚಿಸಿದ ನಮ್ಮ ಕಾರ್ಲಾ ವಾಹಿನಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ದುರ್ಗಾ ಸೌಂಡ್ ಸಿಸ್ಟಮ್ ಕಾರ್ಕಳ ಇವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಮನೋರಂಜನೆ ನೀಡಿದಂತಹ ತಮ್ಮೆಲ್ಲ ಉತ್ತಮ ಪುಟಾಣಿ ಮಕ್ಕಳಿಗೂ ತಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಫೋಟೋಗ್ರಾಫರ್ ಆಗಿ ಆಗಮಿಸಿದ ಸುಶಾಂತ್ ತಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟ ಮಕ್ಕಳ ಹೆತ್ತವರಿಗೂ ಪೋಷಕರಿಗೂ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿದಂತಹ ಶಿಕ್ಷಕಿ ಕುಮಾರಿ ಸಂಧ್ಯಾ ತಮಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿರುವ ವಿದ್ಯಾರ್ಥಿಗಳು, ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರಿಗೂ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದಂತಹ ಶಾಲಾ ಆಡಳಿತ ಮಂಡಳಿಗೆ ತಮಗೂ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇಲ್ಲಿ ನೆರೆದಿರುವ ಸರ್ವರನ್ನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೋರುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಶಿಕ್ಷಕಿ ರಾಜೇಶ್ವರಿ ಇವರಿಗೆ ಇಷ್ಟು ಹೊತ್ತು ನಮ್ಮೊಂದಿಗೆ ಸಹಕರಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿದ ಎಲ್ಲರಿಗೂ ಚೇತನ ವಿಶೇಷ ಶಾಲೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ವಿಶೇಷ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶಾಲೆಯ ಪ್ರಯತ್ನದೊಂದಿಗೆ ಎಲ್ಲ ಹೆತ್ತವರು, ದಾನಿಗಳು, ಸಂಘ ಸಂಸ್ಥೆಗಳು ಮುಂದೆಯೂ ಕೂಡ ಶಾಲೆಯೊಂದಿಗೆ ಕೈಜೋಡಿಸಿ ನಮ್ಮ ಚೇತನ ವಿಶೇಷ ಶಾಲೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಲ್ಲಿ ಸಹಕರಿಸಿ ಎಂದು ಕೇಳುತ್ತಾ